ಹಾಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಬೇಗ ಎಚ್ಚರ ಆಗೋಯಿತು. 5 ಗಂಟೆಗೆ ಎದ್ದೊಳ್ಬೇಕಾಗಿತ್ತು. ಬಟ್ ಒಂದು 15 ನಿಮಿಷ ಬೆಡ್ಡಲ್ಲೇ ರೆಸ್ಟ್ ಮಾಡಿಬಿಟ್ಟು ಬಂದೆ. ತುಂಬ ಚಳಿ, ಎದ್ದೊಳ್ಳೋ ತನಕ ತುಂಬ ಚಳಿ ಇರುತ್ತೆ. ಒಂದು ಸತಿ ಬೆಡ್ಶೀಟ್ ಬಿಸಾಕ್ಬಿಟ್ಟು ಎದ್ಬಿಟ್ಟು ಬಂದುಬಿಟ್ರೆ ನಮಗೆ ಆ ಚಳಿ ಎಲ್ಲ ಹೋಗುತ್ತೆ. ಬಟ್ ಇವತ್ತು ಹಸ್ಬೆಂಡ್ಗೆ ಸ್ವಲ್ಪ ಆಫೀಸ್ಗೆ ಹೋಗ್ತಾ ಇಲ್ಲ. ಅವರು ಸ್ವಲ್ಪ ಕಾಲು ನೋವು ಅಂತ ಹೇಳಿ ಹಾಲಿಡೇ ಹಾಕ್ಬಿಟ್ಟಿದ್ದಾರೆ, ಅಂದರೆ ಲೀವ್ ತೊಗೊಂಬಿಟ್ಟಿದ್ದಾರೆ. ಹಾಲಿಡೇ ಇಲ್ಲ, ಲೀವ್ ತೊಗೊಂಬಿಟ್ಟಿದ್ದಾರೆ. ಸೊ ಹಂಗಾಗಿ ಒಂದು 15 ನಿಮಿಷ ಲೇಟಾಗಿ ಎದ್ದಿದ್ದೀನಿ. ಬಟ್ ಆದರೆ ಮಾಡೋ ಅಡುಗೆ ಕೆಲಸಗಳೆಲ್ಲ ಮಾಡಲೇಬೇಕು. ಬಿಕಾಸ್ ನಂದು ಬೆಳಗ್ಗೆನೇ ಅಡುಗೆ ಎಲ್ಲ ಮುಗಿಸ್ಬಿಟ್ರೆ ಬೇರೆ ಕೆಲಸಗಳೆಲ್ಲ ಇರುತ್ತೆ, ಅದಕ್ಕೋಸ್ಕರ. ಸೊ ಈ ಬೆಳಗಿನ ಜಾವ, ಮುಂಜಾವ ಚಳಿ ಇರುತ್ತೆ ನೋಡಿ, ಆ ಚಳಿಯಲ್ಲೇ ಹೋಗಿ ಹೊರಗಡೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಎಲ್ಲ ಚಳಿನೂ ಹೋಗ್ಬಿಡುತ್ತೆ ನಿಮಗೆ. ನಾನು ಹೊರಗಡೆ ಒಂದು 5 ನಿಮಿಷ ಸುತ್ತಮುತ್ತ ನಮ್ಮ ಅಪಾರ್ಟ್ಮೆಂಟ್ಗಳನ್ನೆಲ್ಲ ನೋಡಿ, ಅಪಾರ್ಟ್ಮೆಂಟ್ ಲೈಫುದು ಒಂದಿನ ನಾನು ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಹೇಗಿರುತ್ತೆ ಅಂತ. ಸೊ ಎಲ್ಲ ಕಡೆ, ಆ ಕಡೆ ನೋಡಿದ್ರು ಅಪಾರ್ಟ್ಮೆಂಟ್, ಈ ಕಡೆ ನೋಡಿದ್ರು ಅಪಾರ್ಟ್ಮೆಂಟ್, ಎದುರುಗಡೆ ನೋಡಿದ್ರು ಅಪಾರ್ಟ್ಮೆಂಟ್. ಸೊ ಮಧ್ಯದಲ್ಲಿ ಒಂದು ಐಲ್ಯಾಂಡಲ್ಲಿ ಇದ್ದೀವಿ. ಫುಲ್ಲು ಸುತ್ತ ಅಪಾರ್ಟ್ಮೆಂಟೇ, ನಮ್ಮದು ಅಪಾರ್ಟ್ಮೆಂಟೇ. ಸೊ ಬೆಳಗ್ಗೆ ಎದ್ದಿದ್ದರಿಂದ ಕೆಲಸಗಳು ಶುರುವಾಗುತ್ತೆ. ಅಡುಗೆ ಮಾಡೋದು ಪುರ್ಸೋತಿಲ್ಲದೆ ಟೈಮ್ ಅಂತೂ ಹೋಗೋದೇ ಗೊತ್ತಾಗಲ್ಲ. ಆ 8 ಗಂಟೆ ತನಕ ಅದು ಹೇಗಿರುತ್ತೋ, 5 ಗಂಟೆ 8 ಗಂಟೆ ಅಷ್ಟು ಬ್ಯುಸಿಯಾಗಿರೋ ಥರನೇ ಫೀಲ್ ಆಗುತ್ತೆ. ವಾಯ್ಸ್ ಸ್ವಲ್ಪ ಹಾಗೆ ಹೇಗೆ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ವೆದರ್ ಸ್ವಲ್ಪ ಕೂಲಾಗಿರೋದ್ರಿಂದ ಲೈಟಾಗಿ ಕೋಲ್ಡ್ ಇರೋ ಥರ ಇದೆ. ಕೋಲ್ಡ್ ಏನೂ ಇಲ್ಲ, ಬಟ್ ಕೋಲ್ಡ್ ಇರೋ ಥರ ಇದೆ. ಸೊ ಫಸ್ಟ್ ಅನ್ನನ ಇಟ್ಬಿಟ್ಟಿದ್ದೀನಿ ಸ್ಟವ್ ಮೇಲೆ, ಆಮೇಲೆ ಧೂಪ ಹಚ್ಬಿಡ್ತೀನಿ. ಹಾಗೆ ಎಲ್ಲ ಕೆಲಸಗಳು ನಡೀತಾನೆ ಇರುತ್ತೆ. ಎದ್ದಿದ ತಕ್ಷಣ ಫಸ್ಟ್ ಫ್ರೆಶ್ ಅಪ್ ಆಗಿಬಿಡ್ತೀನಿ ನಾನು. ಫ್ರೆಶ್ ಅಪ್ ಆದಮೇಲೆ ನನಗೆ ಒಲೆ ಮುಂದೆ ಬಂದು ನಿಲ್ಲಬೇಕು. ಸೊ ಇಲ್ಲಾಂದ್ರೆ ನನಗೆ ಅದು ಸಮಾಧಾನ ಅನಿಸಲ್ಲ. ಸೊ ಏನೇ ಕಷ್ಟ ಇರಲಿ, ಏನೇ ಇರಲಿ, ಯಾವಾಗಾದರೂ ತುಂಬ ಲೇಝಿ ಆಗಿದ್ದೀನಿ ಅಂದ್ರೆ ಮಾತ್ರ ಆ ರೀತಿ ಮಾಡ್ತೀನಿ. ಕಾಫಿ ಏನಾದರೂ ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ಇಲ್ಲಾಂದರೆ ಫ್ರೆಶ್ ಅಪ್ ಆದಮೇಲೆ ನಾನು ಕಿಚನ್ಗೆ ಬರೋದು. ಸೊ ಇವತ್ತು ಬೇಳೆ ಸಾಂಬಾರು ಮಾಡ್ತಿದ್ದೀನಿ. ಬೇಳೆ ಸಾಂಬಾರಿಗೆ ಮೈಸೂರು ಬೇಳೆ ಹಾಕಿದ್ದೀನಿ, ತೊಗರಿಬೇಳೆ. ಮೈಸೂರು ಬೇಳೆ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ತೊಗರಿಬೇಳೆ ಕಮ್ಮಿ ಇರುತ್ತೆ. ಲಿಯಾ ಸ್ನ್ಯಾಕ್ಸಿಗೆ ಜೋಳನ ವಿಷಲ್ ಬಿಡೋಣ ಅಂತ ಒಂದು 2ರಿಂದ 3 ವಿಷಲ್ ಬಿಟ್ಟರೆ ಸಾಕು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಡಿಯೋ ನೀರು ಹಾಕಿ ಬೇಯಿಸ್ಬಿಡ್ತೀನಿ. ಸೊ ಬೇಳೆ ಸಾಂಬಾರಿಗೆ ಏನೇನು ಹಾಕಿದ್ದೀನಿ ಅಂದರೆ, ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕಬೇಕು. ಬಿಕಾಸ್ ನಾನು ಹುಳಿ ಹಾಕಲ್ಲ, ಹಾಗಾಗಿ ಟೊಮೊಟೊನ ಜಾಸ್ತಿ ಯೂಸ್ ಮಾಡ್ಕೊತೀನಿ. ಚಿಕ್ಕ ಆನಿಯನ್ನು, ದೊಡ್ಡ ಸೈಜ್ದು 2 ಟೊಮೊಟೊ, ಚಿಕ್ಕ ಆನಿಯನ್ 1 ತೊಗೊಂಡಿದ್ದೀನಿ ಅಷ್ಟೇ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಸ್ವಲ್ಪ ಬೇಕಾದ್ರೆ ಅರಿಶಿನ, ಉಪ್ಪು ಬೇಕಾದರೂ ಹಾಕ್ಕೋಬೋದು. ಸೊ ಇವಾಗ ಕಂಟಿನ್ಯೂಸ್ ಆಗಿ 3 ಸ್ಟವಲ್ಲೂ ನನಗೆ ಬ್ಯುಸಿಯಾಗೇ ಇರುತ್ತೆ. ಸೊ ಬೇಗ ಈ ವಿಷಲ್ ಹೋಗೋದನ್ನೆಲ್ಲ ಬೇಗ ನಾನು ಮಾಡಿಬಿಡ್ತೀನಿ. ಸೊ ಅಷ್ಟೊತ್ತರಲ್ಲೇ ಟೈಮು ಆಗೋಗ್ತಾ ಇರುತ್ತೆ. ಒಂದೊಂದು ಕೆಲಸ ಮಾಡೋಷ್ಟರೊಳಗೆ ಟೈಮ್ ಆಗೋಗುತ್ತೆ. 6:20 ಆಗಿರುತ್ತೆ. ಸೊ 6:15 ಆ ಥರ ಟೈಮಲ್ಲಿ ಲಿಯಾನ್ ಬಂದು ಎಬ್ಬಿಸ್ತೀನಿ. ಬಿಕಾಸ್ ಒಂದು 5 ನಿಮಿಷ 10 ನಿಮಿಷ ಅವಳು ಹಾಗೆ ಹೀಗೆ ಮಾಡಿ ಎದ್ದೋಳೋ ಅಷ್ಟರೊಳಗೆ ಟೈಮ್ ಆಗೋಗುತ್ತೆ, ಅದಕ್ಕೋಸ್ಕರ. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ಈ ಲೈಟ್ ಅವಳೇ ಡೈಲಿ ಆನ್ ಮಾಡಿ ಆಫ್ ಮಾಡಿ ಇಟ್ಕೊತಾಳೆ. ಅವಳನ್ನ ಎಬ್ಬಿಸ್ಬೇಕಾದ್ರೆ ಹೋಗಿ ಹೀಟರ್ ಆನ್ ಮಾಡಿಬಿಡ್ತೀನಿ ಸ್ನಾನ ಮಾಡೋದಕ್ಕೆ. ಸೊ ಇದು ಅವಳು ಎದ್ದೋಬೇಕಾದ್ರೆ ಅಲಾರಾಮ್ನ ಆನ್ ಮಾಡಿಡ್ತೀನಿ. ಬಿಕಾಸ್ ಸಮ್ಟೈಮ್ಸ್ ಅದು ಅಲಾರಾಮ್ ಹೊಡೆಯೋದೇ ಇಲ್ಲ, ನಾನು ಮರ್ತು ಬಿಡ್ತೀನಿ. ಅದಕ್ಕೋಸ್ಕರ ನನ್ನ ಮೊಬೈಲಲ್ಲಿ ಅಲಾರಾಮ್ ಇಟ್ಕೊತೀನಿ. ಅವಳಿಗೆ ಅದೇ ಅಲಾರಾಮಲ್ಲೇ ಅಲಾರಾಮ್ ಆಗ್ತಾ ಇರಬೇಕು ಅವಳಿಗೆ. ಸೊ ಮೀನ್ ವೈಲ್ ಅವಳು ಬುಕ್ಸ್ ತೆಗ್ದಿಡೋದು, ಅವಳದು ಏನಿದೆ ಶೆಡ್ಯೂಲ್ಸ್ ಅದೆಲ್ಲ ನೋಡಿ ಅರೇಂಜ್ ಮಾಡಿಡೋದೆಲ್ಲ ಮಾಡ್ತಿರ್ತೀನಿ. ಇದನ್ನೆಲ್ಲ ಅಡುಗೆಗೆ ಇಟ್ಬಿಟ್ಟು ತುಂಬ ಕೆಲಸಗಳು ಮಧ್ಯದಲ್ಲಿ ಮಾಡ್ತಾನೆ ಇರ್ತೀನಿ. ಸೊ ಅವಳಿಗೆ ಸಪ್ರೇಟಾಗಿ ನಾನು ಬೇಳೆನ ತೆಗ್ದಿಟ್ಟಿದ್ದೀನಿ. ಬೇಳೆ ಸೂಪ್ ಸ್ವಲ್ಪ ಜಾಸ್ತಿ ಅವಳಿಗೆ ಹಾಕ್ತೀನಿ. ಬಿಕಾಸ್ ಈ ಸ್ಮ್ಯಾಶ್ ಮಾಡಿಬಿಟ್ರೆ ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀನಲ್ಲ, ಅದೆಲ್ಲ ಬಂದು ಖಾರ ಕೊಟ್ಬಿಡುತ್ತೆ. ಅದಕ್ಕಿಂತ ಮುಂಚೆನೇ ಅವಳಿಗೆ ಸಪ್ರೇಟಾಗಿ ತೆಗ್ದಿಟ್ಬಿಡ್ತೀನಿ. ಅವಳ ಸಾಂಬಾರಿಗೆ ಸ್ವಲ್ಪ ಪೆಪ್ಪರ್ ಹಾಕ್ತೀನಿ. ಸೊ ಪೆಪ್ಪರ್ ಹಾಕ್ತೀನಿ ಅದಕ್ಕೋಸ್ಕರ. ಇವತ್ತು ಬೇಳೆ ಸಾಂಬಾರನ್ನ ಡಿಫ್ರೆಂಟಾಗಿ ಮಾಡ್ತೀನಿ. ಒಂದೇ ಥರ ಬೇಳೆ ಸಾಂಬಾರು ಮಾಡಲ್ಲ. ಬಿಕಾಸ್ ವಾರದಲ್ಲಿ 2 ದಿನ ಆದರೂ ನಮಗೆ ದಾಲ್ ಸಾಂಬಾರು ಇರಬೇಕು. ಹಾಗಾಗಿ ಒಂದೊಂದು ಸಾಂಬಾರನ್ನು ಒಂದೊಂದು ರೀತಿಯಾಗಿ ಇರೋ ಟೇಸ್ಟನ್ನು ಮಾಡ್ತೀನಿ. ಇವತ್ತು ಈ ರೀತಿ ಮಾಡಿದ್ದೀನಿ. ಸೊ ಈ ಥರ ನಾವು ಸ್ವಲ್ಪ ಬ್ರೌನಿಷ್ ಆಗೋ ತನಕ ಆನಿಯನ್ನ ಬಿಟ್ಟು ಒಗ್ಗರಣೆ ಕೊಟ್ಟು ಅದರಲ್ಲಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಆ ಟೇಸ್ಟ್ ಇನ್ನೂ ಸೂಪರಾಗಿರುತ್ತೆ. ಮತ್ತು ಫೈನಲಾಗಿ ಇನ್ನೊಂದು ಒಗ್ಗರಣೆ ಕೊಡ್ತೀನಿ. ಸೊ 2 ಒಗ್ಗರಣೆ ಕೊಡಬೇಕಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅವಳಿಗೆ ಸಪ್ರೇಟಾಗಿ ಅವಳದು ಬೇಳೆ ಸಾರಿಗೆ ಒಗ್ಗರಣೆ ಕೊಟ್ಟಿದ್ದೀನಿ. ಅವಳಿಗೆ ಸಿಂಪಲಾಗಿ ಬರೀ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಇಂಗು ಹಾಕಿದ್ದೀನಿ. ಮತ್ತು ಜೋಳ ಬೇಯಿಸಿರೋದನ್ನ ಸ್ವಲ್ಪ ಲೆಮನ್ ಹಾಕಿ ಸ್ವಲ್ಪ ಪೆಪ್ಪರ್ ಹಾಕಿ ಅದನ್ನ ಮಿಕ್ಸ್ ಮಾಡಿಬಿಟ್ಟೆ ಕೊಟ್ಬಿಡ್ತೀನಿ. ಸ್ವಲ್ಪ ರೈಸ್ ಕೊಡ್ತೀನಿ. ಎವ್ರಿ ಡೇ ಅವಳಿಗೆ ಎಗ್ ಇರುತ್ತೆ, ಎಗ್ಗು ಕೊಟ್ಬಿಡ್ತೀನಿ. ಸೊ ಮೀನ್ ವೈಲ್ ನಾನು
ಬೇರೆ ಕೆಲಸಗಳು ಮಾಡ್ತಾ ಇರ್ತೀನಿ. ಅಷ್ಟೊತ್ತಿಗೆ ಅವರು ತಿನ್ನಿಸ್ಬಿಟ್ಟು ಅವಳನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿಬಿಟ್ಟು ಬಂದ್ವಿ. ನಮ್ಮ ಅಪಾರ್ಟ್ಮೆಂಟಲ್ಲಿ ಹೊಸದಾಗಿ ಒಂದು ಕೆಫೆಟೇರಿಯಾ ಓಪನ್ ಆಗಿದೆ. ಸೊ ಇವಾಗ ಅದು ಬಂದು ಓಪನ್ ಆಗಿದೆ, ನನ್ನ ಫ್ರೆಂಡೇ ಓಪನ್ ಮಾಡಿರೋದು. ಅದಕ್ಕೆ ಹೋಗಿ ನನ್ನ ಹಸ್ಬೆಂಡ್ ನೋಡಿರಲಿಲ್ಲ. ಒಂದು ಸತಿ ಹೋಗಿ ಅದರ ಆ ಕಡೆ ಸೈಡ್ ಇದೆಯಲ್ಲ, ರೈಟ್ ಸೈಡಲ್ಲಿ ಗ್ಲಾಸಸ್ಸು, ಅದು ಬಂದು ಜಿಮ್. ಸೊ ಜಿಮ್ ರೂಮಿಂದ ನೋಡಿದ್ರೆ ಇದು ಕಾಣ್ತಾ ಇರುತ್ತೆ ಕೆಫೆಟೇರಿಯಾ. ಸೊ ಇಲ್ಲಿ ಎಲ್ಲ ರೀತಿಯಾದ ಬ್ರೇಕ್ಫಾಸ್ಟ್, ಕಾಫಿ, ಟೀ, ಸ್ನ್ಯಾಕ್ಸ್ ಎಲ್ಲ ಅವೈಲಬಲ್ ಇರುತ್ತೆ. ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಇರಲಿಲ್ಲ, ಎಲ್ಲ ಹೊರಗಡೆನೇ ಹೋಗಬೇಕಾಗಿತ್ತು. ಬಟ್ ತುಂಬ ಚೆನ್ನಾಗಿರುತ್ತೆ. ಅಪಾರ್ಟ್ಮೆಂಟ್ ಅನ್ನೋದು ಸ್ವಲ್ಪ ಕಷ್ಟನೇ, ಆದರೆ ಫೆಸಿಲಿಟಿ ವೈಸ್ ನೋಡಿದ್ರೆ ತುಂಬಾ ಜಾಸ್ತಿ. ಸೊ ಏನೋ ಒಂದು ಗೂಡಲ್ಲಿರೋ ಥರ ಫೀಲ್ ಆಗುತ್ತೆ ಅನ್ನೋದು ಬಿಟ್ಟರೆ ಹೊರಗಡೆ ಪ್ರಪಂಚ ಚೆನ್ನಾಗಿರುತ್ತೆ ಅಪಾರ್ಟ್ಮೆಂಟ್. ಬಟ್ ಅದು ನಾವಿರೋ ಅಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅಪಾರ್ಟ್ಮೆಂಟ್ ಬಗ್ಗೆ ಒಂದಿನ ನಾನು ಎಲ್ಲ ಡೀಟೇಲಾಗಿ ಹೇಗಿರುತ್ತೆ ಏನು ಅನ್ನೋದನ್ನು ಹೇಳ್ತೀನಿ. ಸೊ ಬೈ ಮಾಡೋದು ಒಳ್ಳೆಯದಾ ಇಲ್ಲ ರೆಂಟಿಗಿರೋದು ಒಳ್ಳೆಯದಾ ಅನ್ನೋದನ್ನು ಡೀಟೇಲಾಗಿ ನಿಮಗೆ ಹೇಳ್ತೀನಿ. ಸೊ ಅಲ್ಲೋಗ್ಬಿಟ್ಟು ಬಂದರೆ ಅಲ್ಲಿ 8:30ಇಂದನೇ ಬ್ರೇಕ್ಫಾಸ್ಟು, ಕಾಫಿ ಅಂತ ಅಂದರು. ಸೊ ಹಾಗಾಗಿ ಮನೆಗೆ ಬಂದುಬಿಟ್ಟು ಅವ್ರಿಗೂ ಆಪಮ್ ಮಾಡಿದೆ. ಸೊ ಆಪಮ್ ಬಂದು ತುಂಬಾ ಟೇಸ್ಟಿಯಾಗಿರೋಂಥ ಒಂದು ಚಟ್ನಿ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ. ಸೊ ಇದು ಬಂದು ಚಿಕ್ಕ ಚಿಕ್ಕ ಆನಿಯನಲ್ಲಿ ಮಾಡುವಂಥ ಒಂದು ಚಟ್ನಿ. ಬೇಗ ಬ್ರೇಕ್ಫಾಸ್ಟ್ ತಿಂತಾಯಿದ್ವಿ. 8:15 ಬ್ರೇಕ್ಫಾಸ್ಟ್ ಮುಗೀತು. ಬಿಕಾಸ್ ಇವತ್ತು ಜಿಮ್ಮಿಗೆ ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು ಪಕ್ಕದಲ್ಲೇ ಕಲ್ಟ್ ಫಿಟ್ ಇದೆ, ಅದಕ್ಕೆ ಜಾಯ್ನ್ ಆಗಿಬಿಟ್ಟಿದ್ರು. ಸೊ ನಾನು ಜಾಯಿನ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಮಂತಿಂದ ಹೋಗೋಣ ಅಂದರೆ ತುಂಬ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ತುಂಬಾ ಒಳ್ಳೆ ಫೆಸಿಲಿಟಿ ಇದೆ ಆ ಕಲ್ಟಲ್ಲಿ. ಅದ್ರದ್ದು ಒಂದಿನ ಹೇಳ್ತೀನಿ ಕಲ್ಟಲ್ಲಿ ಏನೇನು ಫೆಸಿಲಿಟಿ ಇದೆ, ಎಷ್ಟು ಚೆನ್ನಾಗಿದೆ ಅಂತ. ವರ್ಕೌಟ್ ಮಾತ್ರ ಸೂಪರಾಗಿರುತ್ತೆ. ಇಬ್ಬರು ಒಂದೇ ಕ್ಲಾಸಿಗೆ ಹೋಗಿ ಅಟೆಂಡ್ ಮಾಡಿದ್ವಿ. ಕ್ಲಾಸಿಗೆ ಹೋಗಬೇಕಾದ್ರೆ ಎಷ್ಟು ಫ್ರೆಶ್ ಆಗಿದ್ದೀವಿ ನೋಡಿ. ಇದು ಕ್ಲಾಸ್ ಮುಗಿಸ್ಮೇಲೆ ಮೇಲೆ ಹೆಂಗಿದ್ದೀವಿ ನೋಡಿ, ಫುಲ್ ಗ್ಲೋಯಿಂಗ್ ಆಗಿರ್ತೀವಿ, ಬೆವರು ಕಿತ್ಕೊಂಡು ಹೋಗಿರುತ್ತೆ. ಗ್ರೂಪ್ ಕ್ಲಾಸ್ ಅಟೆಂಡ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ವರ್ಕೌಟ್ ಮಾಡಿದ್ವಿ ಜಿಮ್ಮಲ್ಲೇ. ಗ್ರೂಪ್ ಕ್ಲಾಸು, ಜಿಮ್ಮು ಎಲ್ಲದನ್ನೂ ಅಲ್ಲೇ ಇರುತ್ತೆ ನಿಮಗೆ. ಸೊ ಗ್ರೂಪ್ ಕ್ಲಾಸ್ ಬಂದು ಒಂದು ರೂಮಲ್ಲಿ ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೆಟ್ ಬಂದಂಗೂ ನಮಗೆ ಚೆನ್ನಾಗಿರುತ್ತೆ, ಗ್ಲೋ ಜಾಸ್ತಿ ಬರುತ್ತೆ ನಿಮಗೆ, ಸ್ಕಿನ್ನು ತುಂಬ ಗ್ಲೋಯಿಂಗ್ ಆಗಿರುತ್ತೆ. ಸೊ ಇಬ್ಬರು ವರ್ಕೌಟ್ ಮಾಡಿ ಒಂದು 10 ಮಿನಿಟ್ಸ್ ಟ್ರೆಡ್ಮಿಲ್ ಮಾಡಿದೆ. ಸೊ ಮುಗಿಸ್ಬಿಟ್ಟು ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ ಅವತ್ತು ಬಂದು ನಾವು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಆ ಕೆಲಸಗಳೆಲ್ಲ ಮುಗಿಸ್ಬೇಕಾಗಿತ್ತು, ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಬಂದು ಲಿಯಾದ ಬಂದು ಆ್ಯನ್ಯುವಲ್ ಡೇನ ನಾನು ಅಟ್ಯಾಚ್ ಮಾಡಿದ್ದೀನಿ. ಸೊ ಲಿಯಾದ ಆ್ಯನ್ಯುವಲ್ ಡೇ ನಮ್ಮ ಮನೆಯಿಂದ ಸ್ವಲ್ಪ ದೂರ, ಅಂದರೆ ಒಂದು 40 ಮಿನಿಟ್ಸ್ ಇತ್ತು ಅನಿಸುತ್ತೆ. ಸೊ ಅಲ್ಲಿ ಇಟ್ಟಿದ್ರು. ಅಲ್ಲಿ ಹೋಗ್ಬಿಟ್ಟು ಒಂದು ಕಾಲೇಜಲ್ಲೇ ಇಟ್ಟಿದ್ರು, ತುಂಬ ಚೆನ್ನಾಗೇ ಇತ್ತು. ಸೊ ಚಿಕ್ಕ ಮಕ್ಕಳು ಡ್ಯಾನ್ಸು, ಅವಳು ಈ ಏಜಲ್ಲಿದ್ದಾಗ ಇದನ್ನೆಲ್ಲ ನೋಡಿದ್ವಿ. ಬಟ್ ಈ ಸತಿ ಬಂದು ಅವಳು ಡ್ರಾಮಾದಲ್ಲಿದ್ದಾಳೆ. ಸೊ ಆ ಡ್ರಾಮಾನ ಕಂಪ್ಲೀಟಾಗಿ ನಾನು ಅಟ್ಯಾಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಕ್ಯೂಟಾಗಿ ಮಾತಾಡಿರೋದು ಅವಳು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಡ್ರಾಮದ ಕಾನ್ಸೆಪ್ಟ್ ಏನು ಅಂತ ಗೊತ್ತಾಗಲ್ಲ, ಸ್ವಲ್ಪ ಕಷ್ಟ. ಬಟ್ ಆದರೆ ಮಕ್ಕಳು ಸ್ಟೇಜ್ ಮೇಲೆ ಬಂದು ಪರ್ಫಾರ್ಮ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರೋವಂಥ ವಿಷಯ. ಖುಷಿ ಆಗುತ್ತೆ. ತುಂಬ ದೂರದಲ್ಲೇ ನಮಗೆ ಜಾಗ ಬೇರೆ ಸಿಕ್ತು, ಬಿಕಾಸ್ ಹೋಗಬೇಕಾದ್ರೆ ತುಂಬ ಟ್ರಾಫಿಕ್ ಬೇರೆ ಆಯಿತು. ಯಾವಾಗಲೂ ನಾವು ಪರ್ಫೆಕ್ಟ್ ಟೈಮಿಗೆ ಇರ್ತೀವಿ, ಇಲ್ಲ ಒಂದು ಸ್ವಲ್ಪ ಬೇಗನೆ ಇರ್ತೀವಿ. ಆವತ್ತು ಮಾತ್ರ ನಮಗೆ ಸ್ವಲ್ಪ ಲೇಟ್ ಅನ್ನಿಸ್ಬಿಡ್ತು ಹೋಗಿದ್ದು. ಸೊ ಆದ್ರೂ ನಾವು ಟೈಮಿಗೆ ಕರೆಕ್ಟಾಗಿ ಹೋಗ್ಬಿಟ್ವಿ. ಬಟ್ 1.5 hour ಮುಂಚೆನೇ ರಿಪೋರ್ಟಿಂಗ್ ಟೈಮ್ ಇತ್ತು. ನಾವು 1/2 hour ಲೇಟಾಗೇ ಹೋದ್ವಿ. ಅಷ್ಟು ಟ್ರಾಫಿಕ್ ಜಾಮು, ತುಂಬ ಟ್ರಾಫಿಕ್ ಇರೋ ಏರಿಯಾ. ಸೊ ಎಲ್ಲ ಚೆನ್ನಾಗಿ ಕಲರ್ಫುಲ್ಲಾಗಿ ಡಾನ್ಸಸ್ ಎಲ್ಲ ಮಾಡಿದ್ರು. ಒಂದೇ ದಿನದಲ್ಲಿ ಎಲ್ಲ ಕ್ಲಾಸ್ ಅವ್ರಿಗೂ ಆಗ್ತಾ ಇರುತ್ತೆ, ಬಟ್ ಟೈಮಿಂಗ್ಸ್ ಇರುತ್ತೆ. ಪ್ರೈಮರಿ, ಫಸ್ಟ್ ಸ್ಟ್ಯಾಂಡರ್ಡು ಆ ಥರ ಇರುತ್ತೆ. ಸೊ ಅದಾದಮೇಲೆ ನಿಮಗೆ ಬೆಳಗ್ಗೆ ಒಂದು ಬ್ಯಾಚ್ ಆಗಿದೆ, ಇದು ಮಿಡ್ ಆಗ್ತಿರೋದು. ಇವಾಗ ಲಿಯಾದು ಒಂದು ಬರುತ್ತೆ, ಕಂಪ್ಲೀಟಾಗಿ ಅದನ್ನು ಅಟ್ಯಾಚ್ ಮಾಡಿದ್ದೀನಿ. Look at all the twinkling stars. They're like tiny
ತುಂಬಾ ಚೆನ್ನಾಗಿರುತ್ತೆ. ಅವ್ರಿಗೆ ಬಂದು ಕಾನ್ಸೆಪ್ಟ್ಸ್ ಏನೋ ಅವರು ಇದರಲ್ಲಿ ಮಾಡಿರ್ತಾರೆ, ಬಟ್ ನನಗೇನು ಅಷ್ಟು ಅರ್ಥ ಆಗಲ್ಲ. ಆದರೂ ಎಂಜಾಯ್ ಮಾಡ್ತೀನಿ, ತುಂಬಾ ಎಂಜಾಯ್ ಮಾಡ್ತೀನಿ. ನಮಗೊಂದು 2 to 3 hours ಕೊಡ್ತಾರಷ್ಟೇ. ಅದೆಲ್ಲ ಮುಗಿದ್ಮೇಲೆ ನಮ್ಮ ಒಂದು ಫೈನಲ್ ಆಗಿರೋವಂಥದ್ದು ಡ್ಯಾನ್ಸು. ಮಕ್ಕಳು ಎಲ್ಲರನ್ನೂ ಒಂದೊಂದು ಹಾಡು ಹಾಕ್ಬಿಟ್ಟು ಡ್ಯಾನ್ಸ್ ಮಾಡಿಸ್ತಾರೆ. ಬಿಕಾಸ್ ಕೆಲವರು ಡ್ಯಾನ್ಸಲ್ಲಿರ್ತಾರೆ, ಕೆಲವರು ಡ್ರಾಮಾದಲ್ಲಿರ್ತಾರೆ. ಹಾಗಾಗಿ ಪ್ರತಿಯೊಬ್ಬರನ್ನೂ ಪಾರ್ಟಿಸಿಪೇಟ್ ಮಾಡಬೇಕು. ನಮ್ಮ ಟೈಮಲ್ಲೆಲ್ಲ ಏನಿರುತ್ತೆ ಅಂದರೆ ಯಾರು ಇಂಟ್ರೆಸ್ಟ್ ಇದೆಯೋ ಅವ್ರು ಮಾತ್ರ ಮಾಡೋಕ್ಕೆ ಅವಕಾಶ ಸಿಗ್ತಾಯಿತ್ತು. ಬಟ್ ಈಗಿನ ಟೈಮಲ್ಲಿ ಯಾರಿಗೆ ಇಷ್ಟ ಇಲ್ಲದೆ ಇರಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಮಸ್ಟ್. ಎಲ್ಲರನ್ನೂ ಕರ್ಕೊಂಡು ಬರ್ತಾರೆ, ಎಲ್ಲರನ್ನೂ ಮಾಡಿಸ್ತಾರೆ. ಸೊ ಎಲ್ಲರಿಗೂ ಆ ಸ್ಟೇಜ್ ಫಿಯರ್ ಅನ್ನೋದು ಇರಬಾರ್ದು ಅಂತ ಹೇಳಿ ಎಲ್ಲ ಮಕ್ಳಿಗೂ ಅವಕಾಶ ಇರುತ್ತೆ. ಎಲ್ಲ ಬೋಲ್ಡಾಗಿ ಬೆಳೀತಾ ಇದ್ದಾರೆ. ಸೊ ಒಂದೊಂದು ಟೈಮಲ್ಲೂ ಅಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಅಂತೂ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಸ್ಕೂಲ್ಗಂತೂ ಬರೋನೇ ಇಲ್ಲ, ಸುಮಾರು ಸ್ಕೂಲ್ಗಳಿದೆ. ಯಾವ ಸ್ಕೂಲ್ ನೋಡಿದ್ರೂ ಒಂದಕ್ಕೊಂದು ಚೆನ್ನಾಗಿರುತ್ತೆ. ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿರುತ್ತೆ. ಎಜುಕೇಷನ್ ವೈಸು ನಮಗೆ ಏನೂ ಗೊತ್ತಾಗಲ್ಲ. ಸೊ ಹೊರಗಡೆಯಿಂದ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳನ್ನ ಅಲ್ಲಿ ಸೇರಿಸಿದ್ಮೇಲೆ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ಹೇಳ್ತೀವಿ. ಬಟ್ ಯಾರ್ದು ಏನು ತಪ್ಪಿರಲ್ಲ. ಬಿಕಾಸ್ ಅವ್ರೇನು ಗೊತ್ತಾ, 1 to 1 ಎಲ್ಲ ಏನು ಕೊಡಲ್ಲ ಅವರು. ಗ್ರೂಪಲ್ಲಿ ಏನು ಹೇಳ್ಕೊಡ್ತಾರೆ ಅದು ಮಕ್ಕಳು ಅರ್ಥ ಮಾಡ್ಕೊಂಡವರು ಓಕೆ. ಇಲ್ಲಾಂದರೆ ಅವ್ರದ್ದು ಪೋರ್ಷನ್ ಕಂಪ್ಲೀಟ್ ಮಾಡೋದ್ರ ಬಗ್ಗೆ ಅವ್ರು ಕಾನ್ಸಂಟ್ರೇಷನ್ ಮಾಡಿಕೊಂಡು ಮೂವ್ ಆಗ್ತಾರೆ ಹೊತ್ತು ಎಲ್ಲರಿಗೂ ಅರ್ಥ ಮಾಡಿಸ್ಕೊಂಡು ಕೂರಿಸ್ಕೊಳ್ಳಲ್ಲ ಅಂತ ನನ್ನ ಭಾವನೆ. ಬಿಕಾಸ್ ನಾವು ಅದನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ಬಂದಿದ್ದೀವಲ್ಲ. ಏನಾದರೂ ನಮಗೆ ಅರ್ಥ ಆಗಿಲ್ಲ ಅಂದರೆ ಸಪ್ರೇಟಾಗಿ ಹೋಗಿ ಟೀಚರ್ಸ್ ಹತ್ರ ಕೇಳ್ತೀವಿ. ಇಲ್ಲ ಅಂದರೆ ಅದು ಕೂಡ ಕೇಳಲ್ಲ ಆ ಟೈಮಲ್ಲಿ. ಈ ಟೈಮಲ್ಲಿ ಅವಕ್ಕೆ ಏನೋ ಅರ್ಥ ಆಗುತ್ತೋ ಬಿಡುತ್ತೋ. ಬಟ್ ಆದರೆ ನಮಗೆ ಗೊತ್ತಾಗುತ್ತೆ ಅವ್ರು ಏನು ಹೇಳ್ಕೊಡ್ತಾರೋ ಅದನ್ನು ನಾವು ಮನೇಲಿ ಕೂತು ಹೇಳ್ಕೊಡೋದು. ನಮಗೆ ಮನೇಲಿ ಕೂತು ಹೇಳ್ಕೊಡೋಕ್ಕಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಸ್ಪೆಷಲ್ ಕ್ಲಾಸ್ ಥರ ಬೇರೆ ಏನಾದರೂ 1 to 1 ಕೊಡಲೇಬೇಕು. ಯಾಕಂದರೆ ನಾವು ಏನು ಗಿಫ್ಟ್ ಕೊಡ್ತೀವೋ ಇಲ್ವೋ, ಒಂದು ಅದ್ಭುತವಾದ ಒಂದು ಗಿಫ್ಟ್ ಅಂದರೆ ಅವ್ರಿಗೆ ಎಜುಕೇಷನ್ನೇ. ಒಂದು ಚೆನ್ನಾಗಿರೋ ಎಜುಕೇಷನ್ ಕೊಟ್ಟರೆ ಅದೇ ಸಾಕು ಅವ್ರಿಗೆ ಎಷ್ಟೋ ಕೋಟಿ ಅವ್ರಿಗೆ ಜಾಸ್ತಿ ಕೊಟ್ಟಂಗೆ. ಬಿಕಾಸ್ ಹೆಣ್ಮಕ್ಳಿಗೆ ಎಜುಕೇಷನ್ ಈಸ್ ಮಸ್ಟ್ ಅನ್ನೋಳು ನಾನು. ಅದು ತುಂಬ ಚೆನ್ನಾಗಿರೋ ಅಂಥದ್ದು ಕೊಡಬೇಕನ್ನೋದೇ ನನ್ನ ಆಸೆ. ಸೊ ನೋಡೋಣ, ಮುಂದೆ ಏನಾದರೂ ಅಪ್ಗ್ರೇಡ್ ಆದರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಯಾವ ರೀತಿ ಎಜುಕೇಷನ್ಸು ಹೇಗಿರುತ್ತೆ ಅನ್ನೋದನ್ನು ನಾನು ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೀನಿ. ಅದು ಏನಾದರೂ ಕನ್ಕ್ಲೂಷನ್ ಬಂದರೆ ನಿಮಗೂ ನಾನು ಅಪ್ಡೇಟ್ ಮಾಡ್ತೀನಿ. ಬಿಕಾಸ್ ಇದು ತುಂಬ ಮುಖ್ಯ. ಹಾಗಾಗಿ ನನಗೆ ಗೊತ್ತಿರೋ ಅಂಥ ಒಳ್ಳೆಯ ವಿಷಯಗಳು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್ ಬಾಯ್.